ಮಹಾಗುರುಗಳೇ, ಭಾರವಾದ ಮನಸ್ಸುಗಳಿಗೆ ನಿಮ್ಮ ಮಾತೆ ಔಷಧಿ. ಕಣ್ಣೀರ ಧಾರೆ ಇದೆಯಕ್ಕೆ ಅಂತ ನೀವು ಹಾಡಿದ್ರೆ ಅದು ಅಯಾಚಿತವಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವರಿಬ್ಬರು ಹಾಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಏನು ಅನ್ನಿಸ್ತು ಅಂದರೆ, ಈತನ ಶ್ರೀಮಂತ ಕಂಠ, ಎಷ್ಟು ಮುಗ್ಧತೆಯಿಂದ ತುಂಬಿರ್ತಕ್ಕಂಥ ಕಂಠ. ಇವತ್ತು ಕೀರ್ತನ ಹೊಳ್ಳ ತುಂಬ ಹೃದಯದಿಂದ ಹಾಡ್ತಾ ಇದ್ದಾನೆ. ಇಬ್ಬರು ಪೂರ್ಣಚಂದ್ರರೇ, ಇಬ್ಬರಿಗೂ ಆಶೀರ್ವಾದ ಇದೆ. ಇದು ಮಂಗಳಕರವಾಗಿ ಇಬ್ಬರು ಹಾಡಿದ್ದು ನಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ. ಥ್ಯಾಂಕ್ ಯು ಮಹಾಗುರುಗಳೇ. ಮೆಹಬೂಬ್ ಸಾಬ್ ಅವರೇ, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ತುಂಬಾ ಅಭಿಮಾನದಿಂದ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ವಿದುಷಿ ಜಯಶ್ರೀ ನಾಗರಾಜ್ ದಂಪತಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಜಯಶ್ರೀ ನಾಗರಾಜ್ ಅಂದ್ಬಿಟ್ಟು ಮೈಸೂರು ಯೂನಿವರ್ಸಿಟಿನಲ್ಲಿ ಮಾನಸಗಂಗೋತ್ರಿನಲ್ಲಿ ಮ್ಯೂಸಿಕ್ ಮಾಡಿದ್ದೀನಿ. ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳು ಎಲ್ಲರಿಗೂ. ಏನಾಗಿದೆ ಅಂದರೆ, ನಮಗೆ ಶಾಲಿನಿ ಅನ್ನೋರು ಹಿಂದೂಸ್ತಾನಿ ಕ್ಲಾಸಿಕಲ್ದು ಸಿಡಿಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ರು. ಅದನ್ನು ನಾವು ಯಾರಿಗಾರು ಉಪಯೋಗ ಆಗೋರಿಗೆ, ಕಲಿತಾ ಇರೋ ಮಕ್ಳು ಕೊಡೋಣ ಅಂತಂದ್ಬಿಟ್ಟು ತುಂಬ ಆಸೆಯಿಂದ ಯೋಚನೆ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಹೇಳಿದ್ರು, ಇದನ್ನು ಸರಿಗಮಪ ವೇದಿಕೆನಲ್ಲಿ ಜ್ಞಾನೇಶ್ ಮತ್ತು ಮೆಹಬೂಬ್ ಅವ್ರಿಗೆ ಕೊಡೋಣ, ಇದನ್ನು ಅವ್ರಿಗೆ ಉಪಯೋಗ ಆಗತ್ತೆ, ಕಲಿಯೋಕ್ಕೂ ಅನುಕೂಲ ಆಗತ್ತೆ ಅಂದ್ಬಿಟ್ಟು ಇವತ್ತು ಇಲ್ಲಿ ವೇದಿಕೆಗೆ ಬಂದಿದ್ದೀವಿ. ಇವಾಗ ಅವ್ರಿಗೆ ಕೊಡೋಕ್ಕೆ ಅಂತ ಮನ್ಸು ಮಾಡಿದ್ದೀವಿ. ಸೋ ಸ್ವೀಟ್. ಹಿಂದೂಸ್ತಾನಿ ಹಾಡುಗಳ ಸಿಡಿಗಳ ಒಂದು ಸಂಗ್ರಹಣೆ ಮಾಡಿ ಅವರ ಕಲಿಕೆಗೆ ಅನುಕೂಲವಾಗ್ಲಿ ಅನ್ನೋದನ್ನ, ಆ ಆಸ್ತಿ ಸೇರ್ಬೇಕಾದಂತಹ ಸರಿಯಾದ ಸ್ಥಳ ಇವರು ಅನ್ನೋದನ್ನ ನಿರ್ಧರಿಸಿ ಜ್ಞಾನೇಶ ಹಾಗೂ ಮೆಹಬೂಬ್ ಸಾಬ್ ಅವರಿಗೆ ಈ ಒಂದು ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಆ್ಯಂಡ್ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಹಾಗುರುಗಳಿಗೆ ವೇದಿಕೆ ಮೂಲಕ ತುಂಬು ಹೃದಯದ ಧನ್ಯವಾದಗಳು ಮಹಾಗುರುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆರಿ ನೈಸ್. ವಿಪಿ ಸರ್, ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್ ನಿಮ್ಗೆ? ಬಾ ಸ್ಟ್ಯಾಂಡಿಂಗ್ ಓವೇಷನ್ ನೋಡ್ಬಿಟ್ರಲ್ಲ ಎಲ್ಲರೂ. ಅಂದ್ರೆ ಆ ಕಲೆಗೆ ಮುಂದೆ ನಾವು ಶರಣು ಅಂತಲೂ ಅಷ್ಟೇ, ಇನ್ನೇನಿಲ್ಲ. ದತ್ತಪ್ರಸಾದ್ಗೆ ಮನೆಯಲ್ಲೇ ಪಾಠಾಂತರ. ಅವನು ಹುಟ್ಟಿ ಬೆಳೆದಿರೋದೇ ಶಾಸ್ತ್ರೀಯ ಸಂಗೀತದ ಒಂದು ಬಹಳ ಉತ್ಕೃಷ್ಟವಾದಂಥ ಒಂದು ಮನೆತನ. ಬಹಳ ಅದ್ಭುತವಾಗಿ ಹಾಡಿದ್ಯಪ್ಪ ನೀನು, ಬಹಳ ಚೆನ್ನಾಗಿ ಹಾಡಿದೆ. ಗಗನ್ ವಿಶೇಷತೆ ಏನಂದ್ರೆ ಅಕ್ವೈರ್ಡ್ ನಾಲೆಡ್ಜ್, ಅವನು ಸಂಪಾದಿಸಿರುವಂತಹ ವಿದ್ಯೆ ಅದು ಬಹಳ ದೊಡ್ಡದಪ್ಪ, ಅದು ಬಹಳ ದೊಡ್ಡದು. ದತ್ತಪ್ರಸಾದ್ ಸರ್, ನಿಮ್ಮ ಮೇಲೆ ಬಹಳ ಗೌರವ ಇದೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ನಿಮ್ಮ ಮನೇಲಿ ಎಲ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಮಹಾಗುರುಗಳೇ, ಅವರಿಬ್ಬರದು ಪುಷ್ಕಳವಾದ ನಾದಾಮೃತದ ಸಂತರ್ಪಣೆ. ಈ ಸಭಾ ಗೌರವ ನಮ್ಮ ಭಾರತೀಯ ರಾಗ ಸಂಪತ್ತಿಗೆ, ನಮ್ಮ ಕನ್ನಡದ ಸಾಹಿತ್ಯ ಸಂಪತ್ತಿಗೆ ಮತ್ತು ಇದರ ಹಿಂದೆ ಇರುವ ಈ ಪ್ರತಿಭಾ ಸಂಪತ್ತಿಗೆ ಎಲ್ಲರಿಗೂ ಸಲ್ಲುವ ಸಭಾ ಗೌರವ ಇದು. ಇಬ್ರು ಬಹಳ ಚೆನ್ನಾಗಿ ಆಡಿದ್ರಿ ಕಣೆ. ಇನ್ನು ಏನ್ ಖುಷಿ ಆಯ್ತು. ಇರೋದು ಒಂದೇ ಗೋಲ್ಡನ್ ಬಜಾರ್. ಈಗ ನಮ್ಮ ಹತ್ರ ಎರಡು ಇದ್ದಿದ್ರೆ ಇಬ್ಬರಿಗೂ ಫುಲ್ ಮೂನ್ ಅಂತ ಕೊಡ್ತಾ ಇದ್ದೆ. ಒಂದು ಕೊಟ್ಟಾಯ್ತು, ಈಗ ಎರಡನೇದು. ಮಹಾಗುರುಗಳ ಗೋಲ್ಡನ್ ಬಜಾರ್ ಸಿಕ್ಕಿದೆ ಇಬ್ರಿಗೂ 100 ಔಟ್ ಆಫ್ 100. ಅಂದ್ರೆ ಈ ಇಬ್ರು ಮಕ್ಕಳ ಗೆಲುವನ್ನ ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡು ಅವ್ರ ತಾಯಿಯಂದ್ರು ಸಂಭ್ರಮ ಪಡ್ತಾ ಇದಾರೆ, ಹೆಮ್ಮೆ ಪಡ್ತಾ ಇದಾರೆ. ಅದೇನೋ ಅವ್ರಿಗೊಂದು ಸಂತೋಷ. ನನ್ನ ಪ್ರಕಾರ ಈ ಕ್ಷಣ ಅವ್ರ ವೇದಿಕೆ ಮೇಲೆ ಇರ್ಬೇಕು. ದೇ ಡಿಸರ್ವ್ ಟು ಬಿ ಹಿಯರ್. ಸೊ ದತ್ತಪ್ರಸಾದ್ ಅವರ ತಾಯಿ ಹಾಗೂ ಗಗನ್ ಅವರ ತಾಯಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಆಕ್ಚುಲಿ ನನ್ನ ಪ್ರಕಾರ ಅವರ ಹೀರೋಸು ಅವ್ರು ಇವತ್ತಿದ್ರ ಮೇಲೆ ನಿಂತ್ಕೊಬೇಕು. ಇಷ್ಟು ಟ್ಯಾಲೆಂಟೆಡ್ ಮಕ್ಕಳನ್ನ ನಮ್ಮ ವೇದಿಕೆ ಕೊಟ್ಟಿರೋದಕ್ಕೆ, ನಮ್ಮ ವೇದಿಕೆ ಮೇಲಿರೋ ಒಂದು ವೇದಿಕೆ ಮೇಲೆ ಆ ಇಬ್ರು ತಾಯಿಯಂದ್ರು ನಿಲ್ಲೋದೆ ನಮ್ಮ ಕಾರ್ಯಕ್ರಮದ ಗೆಲುವು. ಅಮ್ಮ, ಎಷ್ಟು ಖುಷಿ ಆಗ್ತಾ ಇದೆ ದತ್ತನ ಈ ಬೆಳವಣಿಗೆ ನೋಡಿ ನಿಮ್ಗೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಹೋದ ಸತಿ ಅವನು ಹಾಡ್ತಾ ಇದ್ದಿದ್ದಕ್ಕೂ ಇವಾಗ ಅವನು ಹಾಡ್ತಾ ಇರೋದಕ್ಕೂ ದೇವ್ರ ದಯೆ
ಸಾಧನೆ ಒಂದ್ ಕಡೆ ಆದ್ರೆ ಇಷ್ಟು ಜನರ ಮುಂದೆ ಇಲ್ಲಿ ವೇದಿಕೆಯಲ್ಲಿ ಅನ್ಕೊಂಡಿರೋದು ಬರಬೇಕು ಅಂದ್ರೆ ಅದಕ್ಕೊಂದು ಸರಸ್ವತಿ ಕಟಾಕ್ಷ ಇರಬೇಕು. ಅದು ಅವನಿಗೆ ಯಾವತ್ತಿಗೂ ಇರಲಿ ಅಂತ ಎಲ್ಲ ಹಿರಿಯರು ಅವನಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಅಂಡ್ ಗಗನ್ ಅವರು ಹಾಗೂ ದತ್ತ ಅವ್ರು ಹಾಡಿದಂತ ಪರ್ಫಾರ್ಮೆನ್ಸ್ ಅಲ್ಲಿ ಬಂದಂತ ಕೆಲವು ಸಾಲುಗಳನ್ನ ಗಿರಿಜಾ ಮೇಡಮ್ ಅವ್ರು ಬರ್ದಿರೋದು ಅಂತ. ಅಮ್ಮ, ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಅಮ್ಮ, ಇವರು ಹಾಡನ್ನ ಹಾಡ್ತಾರೆ ಅಂದಾಗ ಇದಕ್ಕೆ ನನ್ನದೊಂದು 2 ಸಾಲುಗಳನ್ನ ನಾನು ಸೇರಿಸ್ಬೇಕು ಅನ್ನೋ ಐಡಿಯಾ ನಿಮ್ಗೆ ಹೇಗ್ ಬಂತು? ಹೌದು, ಇದನ್ನ ಐಡಿಯಾ ಫಸ್ಟ್ ಕೊಟ್ಟದ್ದು ನನ್ನ ಮಗನೇ. ಅಮ್ಮ ನೀನ್ ಬರೀತೀಯಲ್ವಾ, ನೀನ್ ಬೇಕಿದ್ರೆ 1-2 ಸಾಲನ್ನ ಸೇರ್ಸು ಅಂತ ಹೇಳಿ ಅವ್ನು ಹೇಳ್ದ ನನ್ಗೆ. ಅವ್ನು ಹೇಳಿದಾಗ ನಾನು ಒಂದು ಕ್ಷಣ ಅನ್ನಿಸ್ದೆ, ಇದು ನಾನು ತಪ್ಪಿಲ್ಲ ಅಂದ್ರೆ ಮಹಾಗುರುಗಳನ್ನ ಕೇಳಬೇಕು, ಇದು ಸಾರ್ವಟ್ ಅಶ್ವಥ್ ನಾರಾಯಣ್ ಶಾಸ್ತ್ರಿ ಅವರು ಬರೆದಂಥ ಗೀತೆ ಅಲ್ವಾ ಸರ್? ಅಂತ ಮಹನೀಯರು ಬರೆದ ಗೀತೆಯನ್ನ ಮುಟ್ಟೋದೇ ಒಂದು ದುಸ್ಸಾಹಸ, ನನಗೆ ಗೊತ್ತು. ಹಾಗಾಗಿ ಇದು ಕ್ರೆಡಿಟ್ ನಂದಲ್ಲ, ಆ ಚೇತನಕ್ಕೆ, ಆ ದಿವ್ಯ ಅಶ್ವಥ್ ನಾರಾಯಣ್ ಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಅರ್ಜುನ್ ಸರ್, ಇಬ್ರು ಪವರ್ಫುಲ್ ಪರ್ಫಾರ್ಮೆನ್ಸ್, ಎರಡನೇ ಮಾತಿಲ್ಲ. ಕಂಬದ ರಂಗಯ್ಯನವ್ರದ್ದು ಅವ್ರದೇ ಆದ ಒಂದು ಸ್ಟ್ರೆಂತ್ ಇದೆ. ಸುಪ್ರೀತ್ ಸ್ವಲ್ಪ ಮ್ಯೂಸಿಕಲ್ ಆಗಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿದ್ರಿ. ಲಾಸ್ಟ್ ಅಲ್ಲಿ ಆ ಸ್ಕೇಲ್ ಚೇಂಜ್ ಕ್ಲೀನಾಗಿ ಡಿಫೈನ್ ಆಗಿಲ್ಲ, ಅದೇನೋ ಒಂಥರ ಕನ್ಫ್ಯೂಷನ್. ಅದು ಕರೆಕ್ಟಾಗಿ ಡಿಫೈನ್ಡ್ ಆಗಿ ಕೇಳಿಲ್ಲ. ಅದು ಪ್ರಯತ್ನ ಖಂಡಿತ ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸರ್. ಈ ಸ್ವರ ಸುಂದರ ಕಾಂಡಕ್ಕೆ ಎಷ್ಟು ಸ್ಕೋರ್ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸುಪ್ರೀತ್ಗೆ ಪ್ಲೀಸ್ ನಿಮ್ಮ ಸ್ಕೋರ್ಸ್ ಜೂರಿ. And the total scores is 89 ಸುಪ್ರೀತ್. ಕಂಬದ ರಂಗಯ್ಯ ಅವರಿಗೆ total scores 89. ಈಗ ಇಬ್ರಿಗೂ 89 ಮಾರ್ಕ್ಸ್ ಸಿಕ್ಕಿದೆ. ಇದು ಬ್ಯಾಟಲ್ ಟೈ ಆಗಿದೆ, ಆದ್ರೆ ವಿನ್ನರ್ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮ ಸ್ಕೋರ್ಸು ನಿಮ್ಮ ತಂಡಗಳಿಗೆ ಆಡ್ ಆಗತ್ತೆ. ಓಕೆನಾ? ಥ್ಯಾಂಕ್ ಯು ರಂಗಣ್ಣ, ಥ್ಯಾಂಕ್ ಯು ಸುಪ್ರೀತ್. ಅರ್ಜುನ್ ಸರ್, ಒಳ್ಳೆ ಪ್ರಯತ್ನ ಇದು. ಶರದಿ, ವಾಟ್ ಎವರ್ ಯು ಸಾಂಗ್, ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಅಂಡ್ ಅಖಿಲ, ವಾಟ್ ಎವರ್ ಶೀ ಸಾಂಗ್, ಇಟ್ ವಾಸ್ ನೀಟ್ ಅಂಡ್ ಶಿ ವಾಸ್ ವೆರಿ ಕಾನ್ಫಿಡೆಂಟ್. ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇಬ್ರು ಚೆನ್ನಾಗಿ ಹಾಡಿದ್ದೀರಾ. ಫ್ರೆಂಡ್ಸ್ ಎಲ್ಲ ನಂಬರ್ಸ್ ಕೊಡ್ಲಿ, ಎನ್ಕರೇಜ್ ದೇಮ್. ಥ್ಯಾಂಕ್ ಯು ಸರ್. ಓಕೆ, ಶರದಿ ಅವರ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಶರದಿ ಅವರಿಗೆ ಸಿಕ್ಕಂತಹ ಟೋಟಲ್ ಸ್ಕೋರ್ಸ್ 87. ಜೂರಿ, ನಿಮ್ಮ ಸ್ಕೋರ್ಸ್ ಫಾರ್ ಅಖಿಲಾ ಪ್ಲೀಸ್. ಟೋಟಲ್ ಸ್ಕೋರ್ಸ್ 92. ಈ ಬ್ಯಾಟಲ್ ನ ವಿನ್ನರ್ ಆಗಿದ್ದಾರೆ ಅಖಿಲಾ ಫ್ರಮ್ ಟೀಮ್ ಇಂದು ನಾಗರಾಜ್. Sari ga ma pa pa sa sa pa pa, sari ga ma pa.